ಮಕ್ಕಳು ಹುಟ್ಟಿದ ತಕ್ಷಣ ಅದೊಂದು ಚಾಲೆಂಜಿಂಗ್ ಅದೊಂದು ಕ್ಷಣನೇ ಸರ್. जय हनुमान ज्ञान गुण सागर जय कपीशति लोकौजा अक्कटुंडाय मयकाय सूर्यकोटि समापप वेगिगं कुबेरदेव सर्वकायसु सर्वदा ನ್ಯಾಷನಲ್ ಅಂತ ಮಾಡಿ ಹೇಳ್ತೀರಾ? ಗಣಮನಾತಿ ನಾಯಕ ಜಯದೆ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಭೂಷಣ ವಂದ विंध्य हिमाचल यमुना गंगा. ಕಾಲೇಜ್ಗೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ಸರಿಯಾಗಿ ನ್ಯಾಷನಲ್ ಅಂತಮ್ ಬರಲ್ಲ, ಜನಗಣಮನ ಹೇಳೋದಕ್ಕೆ ಬರಲ್ಲ. ಅಂಥದ್ರಲ್ಲಿ ಒಂದು ಪುಟ್ಟ ಮಗು ಬಾಯಲ್ಲಿ ಇವತ್ತು ಜನಗಣಮನ ಹೇಳೋದಿದೆಯಲ್ಲ, ಅದಕ್ಕೆ ಇದಕ್ಕಿಂತ ಪ್ರೇರಣೆ ಏನು ಇಲ್ಲ ಅಂತ ನಾನು ಹೇಳ್ತೀನಿ. ಅಟ್ಲೀಸ್ಟ್ ಇದನ್ನ ನೋಡಿ ಆದರೂ ದಯವಿಟ್ಟು ಕಲೀರಿ. ನಿಮ್ಮ ಚಿಕ್ಕ ವಯಸ್ಸಲ್ಲಿ ಹೇಗೆಲ್ಲ ನಿಮ್ಮ ಆಟ ಪಾಠ ಅಂದ್ರೆ ಇದೇ ತರ ಇತ್ತ ಮಗು? ಅಂದ್ರೆ ನಾನು ಈ ತರ ಇರ್ಲಿಲ್ಲ ಸರ್, ನಾನು ಸ್ವಲ್ಪ ಮೂಡಿ ಅಂದ್ರೆ ನಾನು ಇವಳಷ್ಟು ಆಕ್ಟಿವ್ ಆಗಿರ್ಲಿಲ್ಲ. ಅಂದ್ರೆ ನಮ್ಮ ಸಿಸ್ಟರ್ ಒಬ್ಬ ಇದ್ದಾರೆ, ಅವ್ರು ಸ್ವಲ್ಪ ಇದೇ ತರ ಆಕ್ಟಿವ್ ಇದ್ದಾರೆ. ನಾನು ಅಷ್ಟು ಆಕ್ಟಿವ್ ಇರ್ಲಿಲ್ಲ. ಬಟ್ ಅಂದ್ರೆ ಎಲ್ಲದ್ರಲ್ಲೂ ಟ್ಯಾಲೆಂಟ್ ಇತ್ತು, ಬಟ್ ಜಾಸ್ತಿ ಈಗ ಬೆರೆಯೋದು ಆತರ ಇರ್ಲಿಲ್ಲ. ಅಂದ್ರೆ ಆಚೆ ತೋರ್ಸ್ಕೋಬೇಕು ಅನ್ನೋದು ಇರ್ಲಿಲ್ಲ. ಇವ್ರು ಸ್ವಲ್ಪ ಹಂಗಲ್ಲ, ಇವ್ರು ಸ್ವಲ್ಪ ಹೊರಗಡೆನೆ ಜಾಸ್ತಿ, ಒಳಗಡೆ ಕಡಿಮೆ, ಒಳಗಡೆ ಆಚೆನೆ ಜಾಸ್ತಿ. ಫ್ರೆಂಡ್ ಸರ್ಕಲ್ಸ್ ಜಾಸ್ತಿ. ಫ್ರೆಂಡ್ಸ್ ಇದ್ರೆ ಮಕ್ಳು ಇದ್ರೆ ಅವ್ರು ಏನ್ ಹೇಳ್ಕೊಟ್ರು ಏನೇ ಇದ್ ಮಾಡಿದ್ರು ಕಲಿತಾರೆ. ಒಬ್ರೇ ಇದ್ರೆ ಅಂದ್ರೆ ಅವರಿಗೆ ಸ್ವಲ್ಪ ಮೂಡಿ ಇಲ್ಲ, ಅವ್ರು ಒಬ್ರೇ ಒಳಗಡೆ ಕೂರೋದು. ಈ ಫೋನ್ ಅಂದ್ರೆ ಯಾವ್ದು ಅಟ್ಯಾಚ್ಮೆಂಟ್ ಇಲ್ವಲ್ಲ ಅವ್ರಿಗೆ, ಫೋನು ಟಿವಿ ಆತರ ಏನು ಅಟ್ಯಾಚ್ಮೆಂಟ್ ಇಲ್ವಲ್ಲ. ಮಕ್ಳಿದ್ರೆ ಅವ್ರಿಗೆ ಯಾರು ಒಬ್ರು ಆಡ್ಸರ್ ಇದ್ರೆ ಸಾಕು, ಆತರ ಮೂಡಿ ಇಲ್ಲ ಅವರು ಆಕ್ಟಿವ್ ಇದ್ದಾರೆ. ಓಕೆ ಸರ್, ಈಗ ನೀವು ಹೇಳೋದಾದ್ರೆ ಸರ್, ಇವತ್ತಿನ ಮೇಡಮ್ ಅವಲೇ ಹೇಳಿದ್ರು, ಇವತ್ತಿನ ಕಾಲಘಟ್ಟದಲ್ಲಿ ಒಂದಷ್ಟು ಮಕ್ಕಳು ಮೊಬೈಲ್ಗೆ ಅಡಿಕ್ಷನ್ ಆಗಿರ್ತಾರೆ. ಈ ಥರ ಒಂದು ಏನು ಸಾಮಾನ್ಯ ಜ್ಞಾನ ಈಗ ಕೆಲವ್ರಿಗೆ ಇರೋದೇ ಇಲ್ಲ, ಮಕ್ಕಳಿಗೆ ತಿಳಿಸ್ಕೊಡ್ತಕ್ಕಂಥದ್ದು ಮೊದಲ ಪಾಠ ಅನ್ನೋದು ತಂದೆ ತಾಯಿಗಳಿಂದ ಆಗಿರುತ್ತೆ. ಸೊ ನಿಮಗೂ ಇವತ್ತು ಈ ಒಂದಿಷ್ಟು ಇದು ಮಾಡಿದ್ರೆ, ಮತ್ತು ಬೇರೆ ಮಕ್ಕಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ, ಅಥವಾ ಬೇರೆ ಪೇರೆಂಟ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಇವತ್ತಿನ ಕಾಲಘಟ್ಟದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಪೇರೆಂಟ್ಸ್ಗೆ? ಏನು ಹೇಳ್ತೀನಿ ಅಂತಂದರೆ, ಫಸ್ಟು ಮೊಬೈಲು ಕಮ್ಮಿ ಮಾಡಬೇಕು, ಮೊಬೈಲ್ ಕೊಡಬಾರ್ದು. ಫಸ್ಟು ಯೂಸ್ ಮಾಡೋದು ಫಸ್ಟು ಕೊಡಬೇಕು. ಊಟ ಮಾಡಿಸ್ಬೇಕಾದ್ರೆ ಮೊಬೈಲ್ ಕೊಡೋದು ಅವೆಲ್ಲನೂ ಅವಾಯ್ಡ್ ಮಾಡಬೇಕು. ಅವೆಲ್ಲ ಅವಾಯ್ಡ್ ಮಾಡಿ ಸ್ವಲ್ಪ ಹೊರಗಡೆ ನೋಡ್ಕೊಂಡು ಊಟ ಮಾಡಿಸೋದು ಅವೆಲ್ಲ ಮಾಡಬೇಕು. ಈಗ ಮಗುಗೆ ಅದು ಫುಡ್ ಅಂತ ನೆನಪು ಬಂತು, ಮಗುಗೆ ಏನೇನೆಲ್ಲ ಫುಡ್ ಕೊಡ್ತೀರಮ್ಮ? ಸರ್ ಅವ್ರು ಮುದ್ದೆನೆ ತಿನ್ನೋದು. ಹೌದಾ? ಮುದ್ದೆ. ವಾವ್, ಸೂಪರ್. ಫೇವರೇಟ್ ಫುಡ್. ಹಾ, ಸಿನಿಮಾ ಏನ್ ತಿನ್ನೋದು ನೀವು? ಮುದ್ದೆ ಅಂದ್ರೆ ಇಷ್ಟನಾ ನಿಮ್ಗೆ? ಬನ್ನಿ ಇಲ್ಲಿ, ಬನ್ನಿ ಬನ್ನಿ ಇಲ್ಲಿ. ನಿಮ್ಗೆ ಏನ್ ಇಷ್ಟ? ಮುದ್ದೆ ಅಂದ್ರೆ ಇಷ್ಟನಾ? ಏನಂತೀರಾ ಅದನ್ನ? ಮುದ್ದೆನೆ ಮಗಳೇ ಏನಂತೀರಾ ಹೇಳು. ಅವ್ರು ಚಾಕಿ ಕೊಡ್ತಾರಲ್ಲ, ಹೇಳಿ ಏನಂತೀರಾ? ರಾಗಿ ಬಾಲು. ರಾಗಿ ಬಾಲು ಇಷ್ಟನಾ ನಿಮ್ಗೆ? ರಾಗಿ ಬಾಲು ಇಷ್ಟನಾ ನಿಮ್ಗೆ? ಸಿನಿಮಾ ಇಲ್ಲಿ ಇಷ್ಟನಾ? ರಾಗಿ ಬಾಲ್ ಇಷ್ಟನಾ? ಇಷ್ಟ ಇಲ್ಲ. ಬೇರೆ ಏನ್ ಹೇಳ್ತೀರಾ ನಮ್ಗೆ ಇವಾಗ? ಹನುಮಾನ್ ಚಾಲೀಸ್ ಹೇಳ್ತೀನಿ. ಹನುಮಾನ್ ಚಾಲೀಸ್ ಹೇಳ್ತೀರಾ? ಹಾ, ಹೇಳು ಮಗಳೇ. ಹನುಮಾನ್ ಚಾಲೀಸ್ ಹೇಳ್ತೀರಾ? ಹೇಳಿ. ಪವನ ಸುಧಾಮ ಮವೀರ ವಿತ್ತಮ ಬಜರಂಗಿ ಗಮತ್ರಿರಾದ ಸುಮತಿಗೆ ಸಂಗಿ. ಬೇರೆ ಏನ್ ಬರುತ್ತೆ? ಸರಸ್ವತಿ ನಮಸ್ತುಭ್ಯಂ ಹೇಳಿ. ಹೇಳು ಕಂದ. ಹೇಳಿ ಸರಸ್ವತಿ ನಮಸ್ತುಭ್ಯಂ ಹೇಳಿ. ಸರಸ್ವತಿ ನಮಸ್ತುಭ್ಯಂ ಪರದೆ ಕಮರುತ್ತು ಹೇಳಿ. ಹೇಳು ಮಗಳೇ. ವಕ್ರತುಂಡ ಹೇಳು ಹೋಗಿ. ಅಕ್ಕಟುಂಡಾಯ ಮಯಕಾಯ ಸೂರ್ಯಕೋಟಿ ಸಮಪ್ರಭ ವೇಗಿಗಂ ಕುಬೇರದೇವ ಸರ್ವಕಾಯಸು ಸರ್ವದಾ. ರೈಮ್ಸ್ ಹೇಳಿ. ರೈಮ್ಸ್ ಹೇಳಿ ಮಗಳೇ. ಪಿಟ್ಟ ಪಿಟ್ಟ ರೈಮ್ಸ್ ಸ್ಪೆಷಲ್ ಹೇಳಿ. ಹೇಳಿ. Special me, I wonder what I be in this world. I can be anything I ought to be. ಬೇರೆ ಏನ್ ಹೇಳ್ತೀರಿ? ನ್ಯಾಷನಲ್ ಅಂತಮ್ ಬರುತ್ತಂತೆ, ಹೌದಾ ನಿಮ್ಗೆ? ಹೌದಾ? ನ್ಯಾಷನಲ್ ಅಂತಮ್ ಹೇಳ್ತೀರಾ? ನ್ಯಾಷನಲ್ ಅಂತಮ್ ಅಂತ ನಿಮ್ಗೆ ಗೊತ್ತಿದೆಯಾ ನಿಮ್ಗೆ? ರೆಸ್ಪೆಕ್ಟ್ ಕೊಡ್ತೀರಂತೆ ನೀವು, ಹೌದಾ? ಹೇಗೆ? ಸೆಲೆಕ್ಟ್ ಮಾಡೋದು ಹೆಂಗೆ ಮಗಳೇ?
ಹೇಗೆ ಸೆಲೆಕ್ಟ್ ಮಾಡ್ತೀರಿ? ಓಕೆ, ನ್ಯಾಷನಲ್ ಅಂತ ಹೇಳ್ತೀರಾ? ಸ್ಟಾರ್ಟ್ ಮಾಡ್ತೀರಾ? ನಾಯಕ ಜಯದೆ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಭೂಷಣ ವಂದ ವಿಂಧ್ಯ ಹಿಮಾಚಲ ಯಮುನಾ ಗಂಧ ಉಚ್ಛನ ಜನತಿ ತರಂದ ಸಭ ಶುಭ ನಾಮೆ ಜಾಲೆ ಶುಭ ಶುಭಾಶ ಶಮಾಮೆ ಜಾದೆ ಜನಗಣ ಮಂಗಳ ನಾಯಕ ಜಯದೆ ಭಾರತ ಭಾಗ್ಯ ವಿಧಾತ. ಆಮೇಲೆ ಜೈ ಹೇಳಿ, ಜೈ ಹೇಳಿ, ಜೈ ಕರ್ನಾಟಕ ಹೇಳಿ. ಇವತ್ತಿನ ಕಾಲಘಟ್ಟದಲ್ಲಿ ಕಾಲೇಜ್ಗೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ಸರಿಯಾಗಿ ನ್ಯಾಷನಲ್ ಅಂತಮ್ ಬರಲ್ಲ, ಜನಗಣಮನ ಹೇಳೋದಕ್ಕೆ ಬರಲ್ಲ, ಆ ಉಚ್ಚಾರಣೆ ನೀಟಾಗಂತೂ ಬರೋದೇ ಇಲ್ಲ. ಅಂಥದ್ರಲ್ಲಿ ಒಂದು ಪುಟ್ಟ ಮಗು ಬಾಯಲ್ಲಿ ಇವತ್ತು ಜನಗಣಮನ ಹೇಳೋದು ಇದೆಯಲ್ಲ, ಅದಕ್ಕೆ ಇದಕ್ಕಿಂತ ಪ್ರೇರಣೆ ಏನೂ ಇಲ್ಲ ಅಂತ ನಾನು ಹೇಳ್ತೀನಿ. ಎಷ್ಟೋ ಜನಗಳಿಗೆ ಇವತ್ತು ಒಂದು ಸಿನಿಮಾ ಇದಕ್ಕೆ ಹೋದರೆ, ಥಿಯೇಟ್ರಿಗೆ ಹೋದರೆ ಅಲ್ಲಿ ಕೆಲವು ಸಿನಿಮಾಗಳಲ್ಲಿ ಆಗ್ತಿದ್ರು, ಏನು ನ್ಯಾಷನಲ್ ಅಂತಮ್ ಆಗ್ತಿದ್ರು. ಬಟ್ ಕೆಲವರು ಗೌರವ ಕೊಡ್ತಿದ್ರು, ಇನ್ನು ಕೆಲವರು ಗೌರವ ಕೊಡ್ತಿರ್ಲಿಲ್ಲ. ಬಟ್ ಈ ಒಂದು ಮಗುವಿನ ಜನಗಣಮನ ಅಷ್ಟು ನೀಟಾಗಿ, ಅಷ್ಟು ಸ್ಪಷ್ಟವಾಗಿ, ಅಷ್ಟು ಗೌರವ ಕೊಟ್ಟು ಹೇಳ್ತಕ್ಕಂಥದ್ದು ಮಾಡಿದ್ರಲ್ಲ, ಅಟ್ಲೀಸ್ಟ್ ಇದನ್ನು ನೋಡಿ ಆದರೂ ದಯವಿಟ್ಟು ಕಲೀರಿ. ಯಾಕೆಂದರೆ ಸಾಕಷ್ಟು ನಮಗೆ ಹೋರಾಟಗಳನ್ನ ಮಾಡಿ ಸಾಕಷ್ಟು ಒಂದು ದೇಶಕ್ಕೆ ಏನು ಸ್ವಾತಂತ್ರ್ಯ ತಂದು ಕೊಡೋದ್ರಲ್ಲಿ ಸಾಕಷ್ಟು ನಾಯಕರು ಮಡಿದಿದ್ದಾರೆ. ಅಂಥವ್ರಿಗೆ ನಾವು ಗೌರವ ಸಲ್ಲಿಸಲೇಬೇಕು. ಇವತ್ತು ನಾವೆಲ್ಲ ಹ್ಯಾಪಿ ಆಗಿದ್ದೀವಿ ಅಂತಂದರೆ ಅವರೆಲ್ಲ ಅವತ್ತು ಸ್ವಾತಂತ್ರ್ಯ ಹೋರಾಟಕ್ಕೆ ಹೋರಾಡಿದ ಒಂದು ಪರಿಶ್ರಮ ಅಂತಲೇ ಹೇಳ್ಬೋದು. ಅಟ್ಲೀಸ್ಟ್ ಅದಕ್ಕಾದ್ರೂ ನಾವು ಗೌರವ ಕೊಡಲೇಬೇಕಾಗತ್ತೆ. ದಯವಿಟ್ಟು ಆ ಜನಗಣ ಮನ ಅನ್ನೋದು ನಮ್ಮ ನ್ಯಾಷನಲ್ ಅಂತಮ್ಗಾಗಲಿ ಅಥವಾ ರಾಷ್ಟ್ರಗೀತೆ, ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡೋಕ್ಕೆ ಹೋಗ್ಬೇಡಿ ಯಾವತ್ತೂ ಅಂತ ನಾನು ಇವತ್ತು ಈ ಒಂದು ಭಾಗದಲ್ಲಿ ಹೇಳ್ತೀನಿ. ತುಂಬ ಖುಷಿ ಆಯಿತು ಮೇಡಮ್, ಮಗು ಇಷ್ಟೊಂದು ಚಿಕ್ಕ ವಯಸ್ಸಿನಲ್ಲೇ ಇಷ್ಟೊಂದು ಇದು ಏನು ಅಚೀವ್ ಮಾಡ್ತಾಯಿದೆ ಅಂತ ಹೇಳೋದಕ್ಕೆ ಇದು ಮಾಡ್ತೀನಿ. ವೀಕ್ಷಕರೇ, ನೀವೆಲ್ಲ ನೋಡಿದ್ರಲ್ಲ. ಕೊನೆಯದಾಗಿ ಮೇಡಮ್, ಇವಾಗ ಮುಂಬರ್ತಕ್ಕಂಥ ದಿವಸಗಳಲ್ಲಿ ಹೆಣ್ಮಗು, ನಾನು ಆ್ಯಸ್ ಎ ಪೇರೆಂಟ್ಸ್ ಆಗಿ ಕೇಳ್ತಿರೋದು, ಹೆಣ್ಮಗು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡಿ. ಇವತ್ತು ನಾವು ನೋಡ್ತಾ ಬರ್ತಿದ್ದೀವಿ, ಹೆಣ್ಮಕ್ಳಿಗೆ ಏನು ಸರಿಯಾದ ರೀತಿಯಲ್ಲಿ ಸೆಕ್ಯೂರಿಟಿ ಇಲ್ಲ ಅಂತ ಹೇಳೋದು ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ. ಹೇಗೆಲ್ಲ ತೊಂದರೆಗಳಾಗ್ತಿದೆ ಅಂತ ನಾನು ಬಾಯ್ಬಿಟ್ಟು ಹೇಳಬೇಕಾಗಿಲ್ಲ, ನಿಮಗೆಲ್ಲ ಗೊತ್ತಿದೆ. ಅಂಥದ್ರಲ್ಲಿ ಇವತ್ತೊಂದು ಹೆಣ್ಣುಮಗುನ ಸಾಕ್ತಾ ಇದ್ದೀರಿ, ಇದು ಚಾಲೆಂಜಿಂಗ್ ನಿಮಗೆ ಇರುತ್ತೆ. ಏನು ಹೇಳಕ್ಕೆ ಇಷ್ಟಪಡ್ತೀರ ಮೇಡಮ್? ಹೆಣ್ಮಕ್ಳು ಹುಟ್ಟಿದ ತಕ್ಷಣ ಅದೊಂದು ಚಾಲೆಂಜಿಂಗ್, ಅದೊಂದು ಕ್ಷಣನೇ ಸರ್. ಅಂದರೆ ಹೆಣ್ಮಕ್ಳು ಇವಾಗ ಯಾವಾಗಲೂ ಎಷ್ಟೇ ಕೇರ್, ಎಷ್ಟೇ ಸೆಕ್ಯೂರಿಟಿಯಿಂದ ಸಾಕಿದ್ರು, ಬಟ್ ಇವಾಗ ನಾವು ಒಳ್ಳೆಯವರಾಗಿದ್ರು ನಮ್ಮ ಅಕ್ಕಪಕ್ಕ ಇರೋರು ಸರಿ ಇರಲ್ಲ. ಹಾಗಾಗಿ ನಾವು ಎಷ್ಟೇ ನಾವು ಅವ್ರನ್ನ ಕೇರ್ ಮಾಡಿ ಅಥವಾ ಸೆಕ್ಯೂರಿಟಿಯಾಗಿ ನೋಡ್ಕೊಂಡ್ರು ಅವರು ಅದು ಕಡಿಮೆನೆ. ತುಂಬ ಕೇರ್ಫುಲ್ಲಾಗಿ, ತುಂಬ ಸೆಕ್ಯೂರ್ ಆಗಿ ಅವ್ರು ನೋಡ್ಕೋಬೇಕು. ಅಥವಾ ಅವ್ರಿಗೊಂದು ಗುಡ್ ಟಚ್ ಯಾವುದು, ಬ್ಯಾಡ್ ಟಚ್ ಯಾವುದು ಅನ್ನೋದೊಂದು ಆಕ್ಟಿವಿಟಿ ಅವ್ರಿಗೆ ಗೊತ್ತಿರಬೇಕು. ಅಂದರೆ ಅವ್ರಿಗೊಂದು ಸೆನ್ಸ್ ಗೊತ್ತಾಗಬೇಕು ಅವ್ರಿಗೆ, ಗುಡ್ ಟಚ್ ಯಾವುದು, ಬ್ಯಾಡ್ ಟಚ್ ಯಾವುದು ಅನ್ನೋದೊಂದು ಅವ್ರಿಗೆ ಒಂದು ಅವ್ರಿಗೆ ನಾವು ಕಲಿಸ್ಬೇಕು. ಮಕ್ಕಳಿಗೆ ಡಿಸಿಪ್ಲೀನು ಅಥವಾ ಯಾವುದೇ ಒಂದು ಶಿಸ್ತಾಗಲಿ ಏನೇ ಆಗಲಿ ಮಕ್ಳಿಗೆ ನಾವು ಏನು ಹೇಳ್ಕೊಡ್ತೀವಿ ಅದನ್ನು ನಾವು ಕಲಿತಾರೆ ಮಕ್ಕಳು. ನಾವು ಅವ್ರಿಗೆ ತುಂಬ್ತೀವಿ ತಲೆಗೆ, ಅದನ್ನ ಅವ್ರದ್ದು ತಲೆಯಲ್ಲಿ ಇಟ್ಕೋತಾರೆ. ಗುಡ್ ಟಚ್ ಆಗಲಿ, ಬ್ಯಾಡ್ ಟಚ್ ಆಗಲಿ ಯಾವುದೇ ಒಂದು ಇದಾದ್ರೂ ಅವ್ರಿಗೆ ಒಂದು ಆಕ್ಟಿವ್ ಆಗಿ ನಾವು ಒಂದು ಸ್ಪಿರಿಚುವಲ್ ಮೈಂಡಿಂದ ಅವ್ರಿಗೆ ಹೇಳ್ಕೊಟ್ರೆ ಅವ್ರಿಗೊಂದು ಅದನ್ನ ಕಲಿತಾರೆ, ಅವ್ರಿಗೆ ಅರ್ಥ ಆಗುತ್ತೆ. ಅವ್ರಿಗೊಂದು ವಯಸ್ಸು ಬಂದಾಗ ಅವ್ರಿಗೇನೆ ನಾವು ಹೇಳ್ಕೊಡೋದೇ ಬೇಡ, ಅವ್ರಿಗೆ ಆಟೋಮೆಟಿಕ್ ಆಗಿ ಅವರೇ ಕಲಿತಾರೆ ಸರ್. ಸೊ ಖಂಡಿತ ವೀಕ್ಷಕರೇ, ಈಗ ಏನು ಹೇಳಿದ್ರು ಕಾವೇರಿ ಅವರು, ಹೌದು ಸತ್ಯ ಇದು. ಏಕೆಂದರೆ ಇವತ್ತು ಹೆಣ್ಮಕ್ಳನ್ನ ಬೆಳೆಸೋದಂತಷ್ಟು ಸುಲಭದ ಮಾತಲ್ಲ. ಅವು ನಮಗೆ ಏನೋ ಯಾವತ್ತು 12 ಗಂಟೆನಲ್ಲಿ ಒಂದು ಹೆಣ್ಮಗು ರಸ್ತೆಯಲ್ಲಿ ಓಡಾಡ್ಕೊಂಡು ಹೋಗಿರ್ತಾ ಅವತ್ತು ನಿಜವಾಗ್ಲೂ ಸ್ವತಂತ್ರ ಸಿಕ್ತು ಅಂತ ಹೇಳಿದ್ರು ದೊಡ್ಡವರು. ಆದರೆ ನಿಜವಾಗ್ಲೂ ಸಿಗ್ತಾ ಅನ್ನೋದು ಇನ್ನೂ ಪ್ರಶ್ನೆಯಾಗಿ ಉಳಿದಿದೆ. ಯಾಕಂದರೆ ಮಧ್ಯರಾತ್ರಿ ಬೇಡ, ಹಗಲಿನಲ್ಲೇ ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಕ್ಕಂಥದ್ದು ನಾವು ಕಣ್ಮುಂದೆ ನೋಡ್ತಾನೆ ಇದ್ದೀವಿ, ದಿನನಿತ್ಯ ಕೇಳ್ತಾನೆ ಇದ್ದೀವಿ. ಈಗಷ್ಟೇ ಕೆಲವು ದಿನಗಳ ಹಿಂದೆ ಅಷ್ಟೇ ಒಂದು ಬಿಡದಿನಲ್ಲಿ ಆಯಿತು. ನಿಜವಾಗ್ಲೂ ಸಂತಾಪ ವ್ಯಕ್ತಪಡಿಸ್ತೀನಿ ನಮ್ಮ ಚಾನಲ್ ಮುಖಾಂತರ. ನಿಜವಾಗ್ಲೂ ಅವರು ಹೇಳ್ದಂಗೆ ಇವತ್ತು ಹೆಣ್ಣುಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ನಾವು ಕಲಿಸ್ಕೊಡ್ಬೇಕಾಗಿರ್ತಕ್ಕಂಥದ್ದು ನಾವು ಅದು ಎಷ್ಟು ಹುಷಾರಾಗಿದ್ದರೂ ಸಾಲದು. ಆ ಬ್ಯಾಡ್ ಟಚ್ ಯಾವುದು, ಗುಡ್ ಟಚ್ ಯಾವುದು ಅನ್ನೋದನ್ನ ಇವಾಗಲೇ ನಾವು ಅದನ್ನು ಹೇಳ್ಕೊಟ್ಟಿದ್ದೆ. ಆದಲ್ಲಿ ಮತ್ತು ನಮ್ಮವ್ರು ಯಾರು, ಹೇಗೆ ನಾವು ವರ್ತನೆ ಮಾಡಬೇಕು, ಬೇರೆಯವ್ರ ಹತ್ರ ಹೇಗೆ ವರ್ತನೆ ಮಾಡಬೇಕು, ಗೊತ್ತಿಲ್ಲದಿರೋ ಜಾಗದಲ್ಲಿ ನಾವು ಹೇಗಿರಬೇಕು ಅಂತ ಇರ್ತಕ್ಕಂಥದ್ದು ಇವಾಗಲೇ ನಾವು ಕಲಿಸ್ಕೊಟ್ಟಿದ್ದೆ. ಆದಲ್ಲಿ ಮುಂದೆ ಮುಂಬರ್ತಕ್ಕಂಥ ದಿವಸಗಳಲ್ಲಿ
ಎಷ್ಟು ಸಾಧ್ಯನೋ ಅಷ್ಟು ನಾವು ಇದನ್ನು ತಡೆಯುವಂಥದ್ದು ನಾವು ಮಾಡ್ಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ಇವತ್ತು ನಾವೇನು ಬಂದಿದ್ವಿ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿಗೆ ಬಂದು ಈ ಒಂದು ಮಗುವಿನ ನಿಮಗೆಲ್ಲ ಭೇಟಿ ಮಾಡಿಸಿ ನಿಮಗೆಲ್ಲ ಪರಿಚಯ ಮಾಡಿಸಿದ್ದೀನಿ. ಆ ಒಂದು ಮಾಡಿರ್ತಕ್ಕಂಥ ಸಾಧನೆ ಅವರ ಕುಟುಂಬಕ್ಕೆ ಹಾಗೂ ಅವರ ಪೇರೆಂಟ್ಸ್ಗೆ ಆ ಒಂದು ಖುಷಿಗೆ ಪಾರವೇ ಇಲ್ಲ ಅಂತಲೇ ಹೇಳ್ಬೋದು. ಆ ಖುಷಿ ಇನ್ನಷ್ಟು ದಿನ ಹಾಗೆ ಇರಲಿ, ಮುಂದಿನ ದಿವಸಗಳಲ್ಲೂ ಕೂಡ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಏರಿ ಇನ್ನೊಂದಷ್ಟು ದೊಡ್ಡ ಅಚೀವ್ ಮಾಡಲಿ, ದೊಡ್ಡ ಸಾಧನೆಗಳು ಮಾಡಲಿ, ದೊಡ್ಡ ಪ್ರಶಸ್ತಿಗಳು ಆ ಮಗುವಿಗೆ ಲಭ್ಯವಾಗಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೀವು ನೋಡ್ತಿದ್ದೀರಾ ಪ್ರಜಾಧ್ವನಿ TV. ನಮಸ್ಕಾರ.